ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ, ಸೊ ಮೊನ್ನೆ ನಿಮಗೆ CET ಎಕ್ಸಾಮ್ಸ್ ನಡೆದಿತ್ತು. ಸೊ ಅದರಲ್ಲಿ ಕೆಲವೊಂದಿಷ್ಟು ಜನ ನನಗೇನಂತಂದು ಕಮೆಂಟ್ ಮಾಡಿದರು. ಸೊ ಲ್ಯಾಂಗ್ವೇಜ್ ಟು ಕನ್ನಡ, ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇದ್ದದನ್ನು ಪೇಪರ್ ಸಾಲ್ವ್ ಮಾಡಿ ಅಂತ ನಮಗೆ ಮೆಸೇಜ್ ಹಾಕಿದರು. ಸೊ ನನಗೂ ಕೂಡ ಸಮಯ ಅವಕಾಶ ಇದ್ದಿಲ್ಲ. ಸೊ ಹಾಗಾಗಿ ಇವಾಗ ನಿಮಗೆ ಸಂಭವನೀಯ ಉತ್ತರಗಳು ಏನೇನು ಬರ್ತವೆ ಅಂತ ಹಾಕ್ತಾಯಿದ್ದೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ರೈಟ್. ಸೊ ಫಸ್ಟು ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಏನಿದೆ, ಇಟ್ಸ್ ಕನ್ನಡ. ಸೊ ಕನ್ನಡವನ್ನು ಭಾಷೆ 2 ಎಂದು ಆರಿಸಿಕೊಂಡವರಿದ್ದರು ಮಾತ್ರ ಭಾಗ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ 121ನೇ ಕ್ವಶನಿಂದ 150ನೇ ಕ್ವಶನ್ವರೆಗೂ ಏನಿದೆ, ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಇದೆ ನಿಮಗೆ ಪಾರ್ಟ್ 4ಅಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ಲೇಖನ ಭಾಗವನ್ನು ಕೊಟ್ಟಿದ್ದಾರೆ. ಸೊ ಆ ಲೇಖನ ಭಾಗವನ್ನು ಓದಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಆನ್ಸರ್ಸ್ನ ಬರೀಬೇಕು. ರೈಟ್. ಸೊ ಇಲ್ಲಿ ನಿಮಗೆ ಫಸ್ಟ್ ಕ್ವಶನ್, ನೆಟ್ಟು ಈ ಪದದ ಧಾತು ಯಾವುದು ಅಂತ ಕೇಳಿದ್ದಾರೆ 121ನೇ ಕ್ವಶನಿಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೆಡು. ಸೊ ಅದೇ ರೀತಿ 122, ಸಫಲ ಈ ಪದದ ವಿರುದ್ಧ ಪದ ವಿಫಲ. ಸೊ ಆಪ್ಷನ್ 2 ನಿಮಗೆ ಸರಿಯಾದಂಥ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ 123, ಕಾಂತಾರ ಈ ಪದದ ಅರ್ಥ ಅಡವಿ ಅಂತ. ಸೊ 4ನೇ ಆಪ್ಷನ್ ನಿಮಗೆ ಕರೆಕ್ಟಾಗಿರುತ್ತೆ. ಸೊ ಅದೇ ರೀತಿ 124, ವಾರ್ಧಕ್ಯ ಈ ಪದವು ಯಾವ ಗುಂಪಿಗೆ ಸೇರಿರುತ್ತದೆ ಅಂತಿದೆ. ಸೊ ಇಟ್ಸ್ ನಾಮಪದ. ಸೊ ಆಪ್ಷನ್ ನಂಬರ್ 3 ಕರೆಕ್ಟಾಗಿರುತ್ತೆ. ಸೊ ಅದೇ ರೀತಿ ಕುಂದಲತಳ, ಬೆಳವಣಿಗೆಗೆ ಕಾರಣವಾದವರು ಯಾರಂತ ಕೇಳಿದರೆ ಸೊ ಆಪ್ಷನ್ ನಂಬರ್ 1 ಕರೆಕ್ಟಾಗಿರುತ್ತೆ. ಸೊ ಈಶ್ವರ, ಪಾರ್ವತಿ ಮತ್ತು ಪ್ರಕೃತಿ ಅಂತ ಇದೆ. ಸೊ ಅದೇ ರೀತಿ 126ನೇ ಕ್ವಶನ್, ಶೈಶವ ಈ ಪದದ ಅರ್ಥ ಏನು ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ 3 ಕರೆಕ್ಟಾಗಿರುತ್ತೆ. ಹುಟ್ಟಿದ ಕೂಸು ಅವಸ್ಥೆ ಅಂತ ಇದೆ. ಅದೇ ರೀತಿ 127ನೇ ಕ್ವಶನ್, ಕೈಯಿಂದ ಈ ಪದದಲ್ಲಿನ ಸಂಧಿ ಯಾವುದು ಅಂತ ಕೇಳಿದರೆ ಸೊ ಅದು ವಿಭಕ್ತಿ ಪ್ರತ್ಯಯ ಅಂತ ಆಗಬೇಕಾಗಿತ್ತು. ಸೊ ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಸೊ ಅದೇ ರೀತಿ 128ನೇ ಕ್ವಶನ್ಗೆ, ನಿಮಗೆ ಕೊಟ್ಟಿರುವ ಬರಹ ಭಾಗದಲ್ಲಿ ಬರುವ ಗೃಹವಾರ್ತೆ ಪದದ ಅರ್ಥ ಏನು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಗೃಹ ಕೆಲಸ. ರೈಟ್. ಸೊ ಅದೇ ರೀತಿ 129ನೇ ಕ್ವಶನಿಂದ ಏನಾಗುತ್ತೆ, 135ನೇ ಕ್ವಶನ್ವರೆಗೂ ನಿಮಗೆ ಮತ್ತೊಂದು ಲೇಖನ ಭಾಗವನ್ನು ಕೊಟ್ಟಿದ್ದಾರೆ. ಸೊ ಆ ಲೇಖನ ಭಾಗವನ್ನು ಓದಿಕೊಂಡು ನೀವೇನು ಮಾಡ್ಬೋದು, ಮತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ. ರೈಟ್. ಸೊ 129ನೇ ಕ್ವಶನು, ದೃಷ್ಟಿಪದದ ತದ್ಭವ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 2 ಕರೆಕ್ಟಾಗಿರುತ್ತೆ, ದಿಟ್ಟಿ. ಅದೇ ರೀತಿ 130ನೇ ಕ್ವಶನ್, ಚಿತ್ತಾಕರ್ಷಕ ಪದವನ್ನು ಹೇಗೆ ಬಿಡಿಸಬಹುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 3 ಚಿತ್ತ ಪ್ಲಸ್ ಆಕರ್ಷಕ. ಸೊ ಸರಿಯಾಗಿರುತ್ತೆ. ಸೊ ಅದೇ ರೀತಿ 131ನೇ ಕ್ವಶನು, ವಾಗ್ಮಿ ಎಂದರೆ ಏನು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಉತ್ತಮ ಮಾತುಗಾರ. ಸೊ ಅದೇ ರೀತಿ 132ನೇ ಕ್ವಶನ್, ಸೊ ಈ ಲೇಖನದ ಕುಂಭಕರ್ಣ ನಿದ್ದೆ ಅಂದರೆ ಏನು ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ 3, ಮೈ ಮರೆವು ಅಂತ ಆಗಿರುತ್ತೆ. ಸೊ ಅದೇ ರೀತಿ 133ನೇ ಕ್ವಶನ್, ಕರ್ನಾಟಕದ ಗತವೈಭವವು ತಿಳಿಸುವುದು ಅಂತಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಕರ್ನಾಟಕದ ಚರಿತ್ರೆಯನ್ನು ಅಂತ ಆಗಿರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 135, ಸೊ ಕರ್ನಾಟಕ ಗತವೈಭವ ಕೃತಿ ರಚನೆಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಆ ಒಂದು ಗದ್ಯ ಭಾಗದ ಕೃತಿ ಅಥವಾ ಲೇಖನದ ಕೃತಿ ಪ್ರಕಾರ ಸೊ ಆಪ್ಷನ್ ನಂಬರ್ 4, ಕನ್ನಡಿಗರನ್ನು ತಮ್ಮ ಪರಂಪರೆ ಅರಿಯುವಂತೆ ಎಚ್ಚರಿಸುವುದು ಅಂತ ಆಗಿರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 136, ಶೈಕ್ಷಣಿಕ ನೀತಿಯಲ್ಲಿ ತ್ರಿಭಾಷಾ ಸೂತ್ರ. ಸೊ ಭಾರತದ ಭಾಷೆಯು ಈ ಮುಂದಿನ ಸಂಗತಿಗಳಿಗೆ ಉತ್ತೇಜನ ನೀಡಲು ಪ್ರಯತ್ನಿಸುತ್ತದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ 2, ಸೊ ಮಾತೃಭಾಷೆ ಆಧಾರಿತ ಬಹುಭಾಷಾ ಶಿಕ್ಷಣ ಆಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 137, ಸೊ ಪ್ರಾಣಿಗಳು ಮುಖ್ಯ ಪಾತ್ರವಾಗಿರುವ ಮತ್ತು ಅದರಲ್ಲಿ ನೀತಿಯನ್ನು ತೆಗೆದು ಬೋಧಿಸುವ ಕಿರುಕಥೆಯನ್ನು ಏನೆನ್ನುತ್ತಾರೆ ಅಂತ ಕೇಳಿದರೆ. ಸೊ ಇದಕ್ಕೆ ನಿಮಗೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಕಾಲ್ಪನಿಕ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 138, ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ. ಸೊ ಇದಕ್ಕೆ ನಿಮಗೆ
ಸೊ ಡಿಸ್ಲೆಕ್ಸಿಯಾ, ಅದೇ ರೀತಿ ಡಿಸ್ಗ್ರಾಫಿಯಾ. ಸೊ ಓದುವ ಅಸ್ವಸ್ಥತೆ ಮತ್ತು ಬರವಣಿಗೆ ಅಸ್ವಸ್ಥತೆಗೆ ನಾವು ಸೊ ಡಿಸ್ಲೆಕ್ಸಿಯಾ ಮತ್ತು ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ 1 A, B ಎರಡೂ ಸರಿಯಾಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 139. ಸರ್ಕಾರಿ ಶಾಲಾ ಶಿಕ್ಷಕಿಯಾದ ರೀಟಾ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸಲು ವೀಕ್ಷಣ ಸಾಧನಗಳನ್ನು ಮತ್ತು ಭಾಷೆಯ ಆಟಗಳನ್ನು ಬಳಸುತ್ತಾಳೆ. ರೀಟಾ ಶಿಕ್ಷಣದ ಯಾವ ತತ್ವವನ್ನು ಅನ್ವಯಿಸುತ್ತಿದ್ದಾಳೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಉತ್ತೇಜನ ಮತ್ತು ಆಸಕ್ತಿ ತತ್ವ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 141. ಸೊ ಈ ಕೆಳಕಂಡ ಸಾಧನವು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತವಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಕಾಗದ ಪೆನ್ಸಿಲ್ ಪರೀಕ್ಷೆ, ಪೇಪರ್ ಪೆನ್ಸಿಲ್ ಟೆಸ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 142. ಸೊ ವಿದ್ಯಾರ್ಥಿಯ ಕಲಿಕೆ ಮತ್ತು ಗ್ರಹಿಕೆಯನ್ನು ಸ್ಪಷ್ಟಪಡಿಸಿಕೊಳ್ಳಲು ಬೋಧನೆ ಕಲಿಕೆ ಪ್ರಕ್ರಿಯೆಯುದ್ದಕ್ಕೂ ಮಾಡಲಾದ ಮೌಲ್ಯಮಾಪನವನ್ನು ಈ ಮುಂದಿನಂತೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಕಲಿಕೆಯ ಮೌಲ್ಯಮಾಪನ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಆಗಿರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 143. ಸೊ ಕಲಿಯುವವರನ್ನು ಭಾಷೆಗೆ ಒಡ್ಡಬೇಕು ಮತ್ತು ತಪ್ಪುಗಳು ಕಲಿಕೆಯ ಪ್ರಕ್ರಿಯೆಯನ್ನು ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿ ಎಂಬ ಮಾತನ್ನು ಈ ಕೆಳಕಂಡ ಯಾವ ಸಿದ್ಧಾಂತ ಸಮರ್ಪಿಸುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ವರ್ತನವಾದಿಗಳು. ಸೊ ವರ್ತನವಾದಿಗಳು ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 144. ಸೊ ಭಾಷಾ ಶಿಕ್ಷಣದಲ್ಲಿ ಸೃಜನಾತ್ಮಕತೆ ಅಂದರೆ ಏನು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸೊ ಬೇರೆ ಬೇರೆ ವ್ಯಾಖ್ಯಾನಗಳು ಮತ್ತು ಉತ್ತರಗಳಿಗೆ ಅವಕಾಶ ಕಲ್ಪಿಸಲು ಓಪನ್ ಎಂಡೆಡ್ ತರಗತಿಗಳು ಅಂತ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 145. ಹಲವಾರು ಸಂಖ್ಯೆಯ ಏಕಕಾಲಿಕ ಸಿಂಕ್ರೋನಸ್ ಮತ್ತು ಭಿನ್ನಕಾಲಿಕ ಅಸಿಂಕ್ರೋನಸ್ ಆನ್ಲೈನ್ ಬೋಧನಾ ಅವಕಾಶಗಳನ್ನು ಕಲ್ಪಿಸುವ ಸಾಧನ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಪ್ಯಾಡ್ಲೆಟ್. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 146. ಭಾಷಾ ಕಲಿಕೆಯಲ್ಲಿನ ತಪ್ಪುಗಳ ಬಗ್ಗೆ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ತಪ್ಪುಗಳು ಭಾಷಾ ಕಲಿಕಾ ಪ್ರಕ್ರಿಯೆ ಅಡ್ಡಿಯುಂಟು ಮಾಡುತ್ತದೆ ಅಂತ ಇದೆ. ಸೊ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 147. ದ್ವಿತೀಯ ಭಾಷಾ ತರಗತಿಯಲ್ಲಿ ಶಿಕ್ಷಕನು ಆರೋಗ್ಯವೇ ಭಾಗ್ಯ ಎಂಬ ವಿಷಯದ ಬಗ್ಗೆ ಆಡಿಯೋ ಕೇಳಿಸಿದನು. ನಂತರ ಮಾಹಿತಿಗಳನ್ನೊಳಗೊಂಡ ಪತ್ರಗಳು ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕೆ ಗುರುತು ಮಾಡುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ರೀತಿಯ ಕಲಿಕೆಯ ಉದ್ದೇಶ ಕಲಿಯುವವರನ್ನು ಈ ಕೆಳಕಂಡ ಅಂಶಗಳನ್ನು ಕಲಿಯಲು ಸಾಧ್ಯ ಮಾಡಿಕೊಡುವುದಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಕಲಿಯುವವರನ್ನು ಚಟುವಟಿಕೆಯೊಂದಿಗೆ ತೊಡಗಿಸುವುದು. ಸೊ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 148. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ 21ನೇ ಫೆಬ್ರವರಿ ಆಗಿರುತ್ತೆ. ರೈಟ್. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 149. ಸೊ ನಿಮ್ಮ ಸ್ನೇಹಿತನಾಗಿರುವ ಸಹೋದ್ಯೋಗಿಗೆ ನೀವು ಇಮೇಲ್ ಬರೆದಿದ್ದರೆ ಆ ಇಮೇಲ್ನ ಪ್ರಕಾರವನ್ನು ಗುರುತಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿರುತ್ತೆ. ಸೊ ಅನೌಪಚಾರಿಕ. ಸೊ ಇದು ನಿಮಗೆ ಸರಿಯಾದಂಥ ಉತ್ತರ ಆಗಿರುತ್ತೆ. ರೈಟ್. ಸೊ ಅದೇ ಥರ ಕೊನೆಯ ಪ್ರಶ್ನೆ. ಸೊ 150ನೇ ಕ್ವಶನ್ಗೆ, ಸೊ ಭಾಷೆಯನ್ನು ಕಲಿಸಲು ದೈನಂದಿನ ವಸ್ತುಗಳನ್ನು ಬಳಸುವುದನ್ನು ಹೀಗೆ ಕರೆಯುತ್ತಾರೆ ಅಂತ ಇರುತ್ತೆ. ಸೊ ಇದಕ್ಕೆ ನಿಮಗೆ ಸೊ ಆಪ್ಷನ್ ನಂಬರ್ 1 ಬೋಧನಾ ಪರಿಕರ ಸೊ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಇವಾಗ ನೀವೆಲ್ಲ ಏನು ಮಾಡಿದ್ರಿ, ಸೊ 121ನೇ ಕ್ವಶನಿಂದ ಸೊ 150ನೇ ಕ್ವಶನ್ವರೆಗೂ ನೀವು ಸೊ ಸಂಭವನೀಯ ಉತ್ತರಗಳನ್ನು ನೋಡಿದಿರಿ. ಸೊ ಇದೇನಾಗಿರುತ್ತೆ, ಸಂಭವನೀಯ ಉತ್ತರಗಳಾಗಿರುತ್ತೆ. ಸೊ ಅದೇ ರೀತಿ ಇಲಾಖೆಯ ಮುಖಾಂತರ ನಿಮಗೆ ಅಧಿಕೃತವಾದಂಥ ಉತ್ತರಗಳು ಸಿಗ್ತವೆ. ಓಕೆನಾ. ರೈಟ್. ಸೊ ಯಾರ್ಯಾರೆಲ್ಲ ಈ ಎಕ್ಸಾಮ್ಸ್ನ ಬರೆದಿದ್ರಿ, ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಅದೇ ರೀತಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.